ಬೆಳಗ್ಗೆ ಬೆಳಗ್ಗೆ ಟಿ ಕೆ ಶಿವಕುಮಾರ್ ಅವರು ಕಾಯಿ ಸುಲಿತವ್ರೆ ನಿಮ್ಮ ಟಾಮು ಹಾಂ ಹಾಸ್ಕೊಂಬಂದಿಲ್ಲ ಕಾಕು ಸೋಫಾ ಮೇಲೆ ಮಲಗಿದ್ನಾ ಮಲಗಲಿ ಬಿಡು. ಯಾಕೆ ಕರಿತಾನೆ ಕಲಲ್ಲಿ ಹೌದಾ ಅಂತ ಕೆಲಸ ಮಾಡ್ದ. ಟಾಮು ಟಾಮ್ ಹೊಡ್ದಾ ನಿನ್ನ ಮುಖ ನೋಡಿದೆ ಹೊಡೆದಿರೋ ಥರ ಕಾಣಿಸ್ತಿದ್ದೆ, ಅದಕ್ಕೆ ಅವ್ನು ಮನೆ ಬಿಟ್ಟು ಹೋಗವನೆ. ಅದೆಲ್ಲ ಅವನಿಗೆ ಬೆಳಗ್ಗೆ ಬೆಳಗ್ಗೆ ನೀರು ಕಾಯಿಸ್ತೈತೆ ಫ್ರೆಂಡ್ಸ್. ಇವತ್ತು ಉಣ್ಮೆ ಅಂದ್ಬಿಟ್ಟು ನೆನೆ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ಈಗ 8:30 ಈಗ ಎದ್ದೆ ನಾನು. ಶಿವ ಎದ್ದು ನೀರು ಕಾಯಿಸ್ತೈತೆ, ಕಾಯಿ ಸುರಿತೈತೆ, ಕಾಯಲ್ಲಿ ಇಷ್ಟು ಸೌಂಡಿಗೆ ಎದ್ದೆ ನಾನು. ಇವತ್ತು ಉಣ್ಮೆ ಅಲ್ಲ ಅಂದಿದ್ರೆ 10 ಗಂಟೆ ಗಂಟ ಮಲಗ್ತಿದೆ ಫ್ರೆಂಡ್ಸ್, ಅಷ್ಟು ಸಾಕಾಗ್ಬಿಟ್ಟಿದ್ದೇನೆ. ಉಣ್ಮೆ ಇರೋದ್ರಿಂದ ಇವತ್ತು ಪೂಜೆ ಪುನಸ್ಕಾರಗಳೆಲ್ಲ ಇದ್ದಾವೆ ಫ್ರೆಂಡ್ಸ್ ನಮಗೆ, ಅದಕ್ಕೆ ಬೇಗ ಎದ್ದಿದ್ದೀನಿ. ನಾನು ಎದ್ದಳಷ್ಟರಲ್ಲಿ ಇಂಥ ಬ್ಯಾಡ್ ನ್ಯೂಸ್ ಹೇಳ್ತಿದ್ದೆ, ಟಾಮಿಗೆ ಹೊಡೆದೆ ಅಂತ. ನನ್ಗೆ ಗೊತ್ತು ಅವ್ನು ಸೋಫಾ ಮೇಲೆಲ್ಲ ಹತ್ತಿದ್ರೆ ಕಿತ್ತಾಕ್ತಾನೆ ಎಲ್ಲ ಅಂತ. ಈಗ ಅವನ್ನ ಹುಡುಕಿ ಸಮಾಧಾನ ಮಾಡಿ ನಮ್ಮ ಕೆಲಸ ಸ್ಟಾರ್ಟ್ ಮಾಡುವ ಫ್ರೆಂಡ್ಸ್. ಅದೇ ಇಡು ಕಲಶಕ್ಕೆ, ಚಿಕ್ಕದಾಗೆ ಬೇಕು ನನಗೆ. ಅದು ಪುಟಾಣಿ ಕಳಶ, ದೊಡ್ಡದು ಆದರೆ ಚೆನ್ನಾಗಿ ಕಾಣಲ್ಲ. ಇದೇ ಸಾಕು. ಅವನೆಲ್ಲಪ್ಪ ಮನೆ ಬಿಟ್ಟೋದ? ಎಷ್ಟು ಫಾಸ್ಟಾಗಿ ಬಂದ ಗೊತ್ತಾ? ಬಾ. ಅದಕ್ಕೆ ನಾನು 3 ದಿನದಿಂದ ಸೋಫಾ ಇಲ್ಲೇ ಬಿಟ್ಟಿದ್ಯಾ, ಬಿಟ್ಟರೆ ಯಾರಾದರೂ ಅತ್ತೆ ಹತ್ತುತ್ತಾರೆ. ಅದರಲ್ಲಿ ಅವ್ನು ಮಾಡಿರೋ ಮಹಾ ತಪ್ಪಾದರೂ ಏನು? ಹೌದೇನೋ? ಸೋಫಾ ಕಿತ್ತಾಕ್ತಾ ಇದ್ದ? ಎಷ್ಟು ಗುಂಡಿಗೆ? ಮಲ್ಕೋಬೇಕು ತಾನೆ, ಎಲ್ಲ ಕಿತ್ತಾಕಕ್ಕೆ ಯಾಕೆ ಹೋಗಿದ್ದೆ? ಹೊಟ್ಟೆ ಕಿಚ್ಚ ಡೈಲಿ ನಾನು ಆ ಸೋಫಾ ಮೇಲೆ ಕುತ್ಕೋತೀನಿ ಅಂತ? ಸಮಾಧಾನ ಮಾಡ್ಕೊ. ಇಂಥದ್ದೆಲ್ಲ ಲೈಫಲ್ಲಿ ಕಾಮನ್. ಸಮಾಧಾನ ಮಾಡ್ಕೊ. ತಂಗ್ಳಿಗೆ ರೈಸ್ ಹಾಕ್ತೀನಿ, ಇರ್ತೀನಿ ಬೆಳಗ್ಗೆ. ಅವನಿಗೋಸ್ಕರನೇ 1 ಪ್ಲೇಟ್ ಅಷ್ಟು ರೈಸ್ ಉಳಿಸಿದೆ ಫ್ರೆಂಡ್ಸ್. ರಾತ್ರಿ ಎಗ್ ರೈಸ್ ಸಕ್ಕತ್ತಾಗಿತ್ತು ಫ್ರೆಂಡ್ಸ್. ಇವತ್ತು ಉಣ್ಮೆ ಅಲ್ಲ ಅಂತಿದ್ರೆ ಜಮಾಯಿಸ್ತಾ ಇದೆ. ಓಕೆ ಫ್ರೆಂಡ್ಸ್, ಆ ಎಗ್ ರೈಸ್ನ ಅವ್ನಿಗೆ ಹಾಕ್ಬಿಟ್ಟು ಇವತ್ತು ಟಿಫನ್ ಮಾಡ್ಕೊಳ್ಳೇಬೇಕು ನಾವು ದೇವಸ್ಥಾನಕ್ಕೆ ಹೋಗಿ ಬರೋಕ್ಕೆ, ಇಲ್ಲಾಂದರೆ ಎನರ್ಜಿ ಬರೋಲ್ಲ. ನೈಟದ ಅನ್ನ ಇದೆ ಫ್ರೆಂಡ್ಸ್, ಮೊಸರು ಪ್ಯಾಕೆಟ್ ಐತೆ, ಮೊಸರನ್ನ ಮಾಡ್ಬಿಡ್ತೀನಿ. ತುಂಬ ದಿನ ಆಯಿತು ಮೊಸರನ್ನ ತಿಂದು. ಆಮೇಲೆ ದೇವಸ್ಥಾನ ಬಂದು ಮಧ್ಯಾಹ್ನ ಏನಾದರೂ ಅಡುಗೆ ಮಾಡ್ಕೋತೀನಿ. ನಡೀರಿ ಆಗ್ತೀನಿ, ನಡಿ. ನಿನ್ಗೇನೆ ಅದು, ನಾವು ತಿನ್ನಲ್ಲ ಇವತ್ತು. ಕಲಶದ ಕಾಯಿ ರೆಡಿ ಮಾಡುವ ವಿಧಾನ ತಗೊಳ್ಳಿ, ನೀಟಾಗಿ ರೆಡಿ ಮಾಡಪ್ಪಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ಈಗಷ್ಟೇ ಎದ್ದಿರೋದ್ರಿಂದ ಹಾಸಿಗೆ ಏನೂ ಎತ್ತಿಲ್ಲ ಫ್ರೆಂಡ್ಸ್. ಅದನ್ನ ಎತ್ತ ಕೆಲಸ ಶಿವಾದೇನೆ. ಕಾಯಿ ಎಲ್ಲ ಸುಲ್ದಿಕ್ಬಿಟ್ಟು ಆಮೇಲೆ ಎತ್ತೈತೆ. ಇನ್ನೂ ಕೆಲಸಗಳೇನು ಸ್ಟಾರ್ಟ್ ಮಾಡಿಲ್ಲ ಫ್ರೆಂಡ್ಸ್. ನಾನು ಫಸ್ಟು ಟಿಫನ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಟಿಫನ್ ಮಾಡಿಬಿಟ್ಟು ಆಮೇಲೆ ಎತ್ತಿಟ್ಬಿಟ್ಟು ಸ್ಟವ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಚೆ ಹೋಗ್ಬಿಟ್ರೆ ಆಮೇಲೆ ಫ್ರೆಶ್ ಆಗಿಬಿಟ್ಟೆ ಒಳಗಡೆ ಬರೋದು. ಅದಕ್ಕೆ ಮತ್ತೆ ರೆಡಿ ಆಗ್ಬಿಟ್ಟು ಬಂದು ಟಿಫನ್ ಮಾಡಬೇಕಂದ್ರೆ ಕಷ್ಟ. ಟಿಫನ್ ಮಾಡಿಟ್ಬಿಟ್ಟು ಎಲ್ಲ ಕೆಲಸ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಟಿಫನ್ ತಿಂದ್ಬಿಟ್ಟು ದೇವಸ್ಥಾನಕ್ಕೆ ರೈಟ್ ಫ್ರೆಂಡ್ಸ್. ಇವತ್ತು ಉಣ್ಮೆ ಅಲ್ವಾ, ಸ್ಪೆಷಲಾಗಿ ಹೋಗ್ಬರೋಣ ಅಂತ ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಮೊಸರನ್ನ ಜಾಸ್ತಿ ದಿನ ಆಯಿತು ಮಾಡಿ, ನನಗೆ ಮರ್ತೋಗೈತೆ ಇರೋಲ್ಲ ಕೇಳಬೇಕು ಅಂದರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಮೊಸರನ್ನ ಮರ್ತಿದ್ದೀನಿ ಅಂದರೆ ನಾನೊಂದು ಹೆಣ್ಮಗುನಲ್ಲ ಅಂತ ನಾನೇ ಪ್ರೂವ್ ಮಾಡ್ಕೋಬೇಕು. ಮೊಸರನ್ನ ವಿತ್ ನಿಂಬೆಹಣ್ಣು ಉಪ್ಪಿನಕಾಯಿ ಫ್ರೆಂಡ್ಸ್, ನೆಕ್ಸ್ಟ್ ಲೆವೆಲ್ಲು ಮಾಡಬೇಕು. ಆದಷ್ಟು ಬೇಗ ಮಾಡಬೇಕು ಮೊಸರನ್ನ ಫ್ರೆಂಡ್ಸ್. ಇಲ್ಲಿ ಮೊಸರನ್ನಕ್ಕೆ ಕೊತ್ತಂಬರಿ, ಕರಿಬೇವು, ಶುಂಠಿ ತಗೊಂಡಿದ್ದೀನಿ ಫ್ರೆಂಡ್ಸ್. ತುರಿದ್ಬಿಟ್ಟು ಶುಂಠಿ ಹಾಕೋಬೇಕು. ಮೊಸರನ್ನ ಸೂಪರಾಗಿರ್ತೈತೆ. ಒಣಮೆಣ್ಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ, ಮತ್ತು 1.5 ಪ್ಯಾಕೆಟ್ ಮೊಸರು. ಇಲ್ಲಿ ತಂಗ್ಳನ್ನ, ಇದು ಉದ್ದಿನ ಕಾಳು, ಕಡಲೆ ಬೇಳೆ, ಇದರಲ್ಲಿ ಜೀರಿಗೆ, ಸಾಸಿವೆ ಎತ್ಕೋಬೇಕು ಫ್ರೆಂಡ್ಸ್. ಇವಿಷ್ಟು ನಮ್ಮ ಮೊಸರನ್ನಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ರಾತ್ರಿ ಉಳಿದಿರೋ ಅನ್ನಕ್ಕೆ ಮೊಸರು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಹತ್ತತ್ರ 1/4 ಲೀಟ್ರ್ ಅಷ್ಟು ಮೊಸರು. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂಡು ಕಚ್ಚಾ ಉಚ್ಕೋಬೇಕು. ರಾತ್ರಿ ಎಗ್ ರೈಸ್ಗೆ ಅನ್ನ ಮಾಡ್ಕೊಂಡಿದ್ದು ಫ್ರೆಂಡ್ಸ್. ಉಪ್ಪಾಕಿ ಉಚ್ಕೋತಾ ಇದ್ದೀನಿ. ಹಂಗಾಗಿ ಉದ್ರುದ್ರ ಇತ್ತು ಅನ್ನ. ಸ್ವಲ್ಪ ಗಂಜಿ ಇರಬೇಕು ಫ್ರೆಂಡ್ಸ್. ಮೊಸರನ್ನಕ್ಕೆ ಅನ್ನ, ಅದು ರೇಷನಕ್ಕೆ ಅನ್ನನೇ ಆಗಬೇಕು. ಸೂಪರ್ ಆಗಿರ್ತೈತೆ. ಆದರೆ ಏನು ಮಾಡೋಕ್ಕಾಗಲ್ಲ, ನಮಗೆ ಟೈಮ್ ಆಗ್ತೈತೆ ಅಂದ್ಬಿಟ್ಟು ಈ ಅಕ್ಕಿಲೇ ಮಾಡ್ತಾಯಿದ್ದೀನಿ. ಅದನ್ನ ಸೈಡ್ಗೆ ಇಟ್ಬಿಟ್ಟು ಆಮೇಲೆ ಒಂದು ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಆಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನ ಕಾಳು ಇವಿಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೂಟ್ಸ್ ಹಾಕ್ಬಿಟ್ಟು ಮಾಡ್ಕೊಳ್ತಾರೆ ಫ್ರೆಂಡ್ಸ್, ಅದು ಚೆನ್ನಾಗಿರ್ತೈತೆ. ದಾಳಂಬಿ, ದ್ರಾಕ್ಷಿ, ಆಪಲ್ ಪೀಸಸ್ಸು ಎಲ್ಲ ಹಣ್ಣೇನಾರು ತಂದಾಗ ನೆಕ್ಸ್ಟ್ ಟೈಮ್ ಮಾತ್ರ ಮಾಡ್ತೀನಿ. ಈಗ ನಾನು ಮಾಡ್ತಾ ಇರೋದು ದೇವಸ್ಥಾನ ಪ್ರಸಾದ ಥರನೇ ಇರ್ತದೆ ಸೇಮು. ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ, ಶುಂಠಿ ತುರಿದಿಟ್ಕೊಂಡಿರೋದು ಹಾಕೋಬೇಕು. ಶುಂಠಿ ಹಾಕೋದ್ರೆ ಫ್ಲೇವರೇ ಬೇರೆ ಫ್ರೆಂಡ್ಸ್. ಮೊಸರನ್ನ ಸೂಪರಾಗಿರ್ತೈತೆ. ಆಮೇಲೆ ಬ್ಯಾಡಿಗೆ ಮೆಣಸಿನ್ಕಾಯಿ 2, ಒಣಮೆಣಸಿನ್ಕಾಯಿ 2 ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಇವೆಲ್ಲನೂ ಮೊಸರನ್ನ ಜೊತೆ ಕಿವುಚ್ಕೊಂಡು ತಿನ್ಬೇಕು ಫ್ರೆಂಡ್ಸ್. ಸಖತ್ತಾಗಿರ್ತೈತೆ. ಲಾಸ್ಟಲ್ಲಿ ಕರಿಬೇವು ಹಾಕಿ ಅದೊಂದು ಸ್ವಲ್ಪ ಬಾಡಿಸ್ಕೊಂಡು
ಹಾಕ್ಕೊಂಡು ಆಮೇಲೆ ಕ್ಯೂಚಿಕೊಂಡಿರೋ ಮೊಸರು ಅನ್ನ ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು. ರಾತ್ರಿ ಅನ್ನ ಆಗಿರೋಕ್ಕೆ ಹಿಂಗಾಗೈತೆ ಫ್ರೆಂಡ್ಸ್. ಬಿಸಿ ಅನ್ನ ಗಂಜಿ ಅನ್ನ ಮಾಡ್ಕೊಂಡು ಮಾಡ್ಬೇಕು, ಇನ್ನೂ ಸೂಪರ್ ಇರ್ತೈತೆ. ಬನ್ನಿ ಟಿಫನ್ ಮಾಡಿ. ಹಳಸ್ನಣ್ಣು ಹಣ್ಣಾಗೈತಾ? ಸರಿ, ನೀನು ಟಿಫನ್ ಮಾಡ್ಕೊ, ನಾನು ಮನೆ ಕ್ಲೀನಿಂಗ್ ಹೋಗ್ತೀನಿ. ಹಾಂ, ಅಷ್ಟೊಂದು ಪದ್ಧತಿನ? ಸ್ನಾನ ಮಾಡ್ಕೊಂಡು ತಿಂತೀಯಾ? ಪರವಾಗಿಲ್ಲ, ಹಂಗಾರೆ ನಂದೇ ಕೆಲಸ ಇರೋದೀಗ. ಓಕೆ ಫ್ರೆಂಡ್ಸ್, ಈಗ ನಾನು ಮನೆ ಬಾಗಿಲೆಲ್ಲ ಒರೆಸ್ಬೇಕು, ಈ ಬಟ್ಟೆಗಳು ಮುಡ್ಚಬೇಕು. ಓ ಮೈ ಗಾಡ್, ಸೋ ಮೆನಿ ವರ್ಕ್ಸು. ಮೊದಲು ಅಡುಗೆ ಮನೆಯಿಂದ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಟಿಫನ್ ಬೇಗ ಮಾಡಿಟ್ಬಿಟ್ಟಿದ್ದು. ಎಲ್ಲ ಕೆಲಸ ಮಾಡ್ಬಿಟ್ಟು ಮತ್ತೆ ಅಡುಗೆ ಮನೆಗೆ ಬಂದರೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸ್ಟವ್ ಅದೆಲ್ಲ ಗಲೀಜಾಗ್ತಿತ್ತಲ್ಲ, ಅದಕ್ಕೆ ಉಳಿದಿರೋ ತಂಗ್ಳಾನದಲ್ಲೇ ಮೊಸರನ್ನ ಕ್ಯೂಚಿಟ್ಬಿಟ್ಟಿರೋದು. ಸಖತ್ತಾಗಿತ್ತು. ಶಿವ ಆಮೇಲೆ ತಿಂತೀನಿ ಅಂದ್ಬಿಟ್ಟು ಆ ಸ್ಮೆಲ್ಲಿಗೇನೆ ಹಾಕ್ಕೊಡು, ತಿನ್ನಬೇಕು ಅಂತ ಅನಿಸ್ತೈತೆ ಅಂತ ಬಂತು, ಹಾಕ್ಕೊಟ್ಬಿಟ್ಟೆ. ಹಿಂಗೆ ಫ್ರೆಂಡ್ಸ್, ನಮ್ಮ ಮನೇಲಿ ಗಂಡು ಮಕ್ಳ ಕತೆ. ತಿನ್ನೋದು ಫಸ್ಟು, ದೇವರೆಲ್ಲ ನೆಕ್ಸ್ಟು. ತಿನ್ನೋದ್ರಿಂದ ತಾನೇ ಮತ್ತು ನೆಕ್ಸ್ಟ್ ದೇವ್ರು ಮಾಡೋಕ್ಕೆ ಶಕ್ತಿ ಬರೋದು. ಹಂಗಾಗಿ ಆಮೇಲೆ ಅಡುಗೆ ಮನೆ ಒರೆಸೋದ್ರಿಂದ ಸ್ಟಾರ್ಟ್ ಮಾಡ್ಕೊತೀನಿ. ಪುಟಾಣಿ ಅಡುಗೆ ಮನೆ ಫ್ರೆಂಡ್ಸ್. ನನ್ನಂತರ ಇಬ್ಬರು ಅಡುಗೆ ಮನೇಲಿ ದೂರ್ಕೊಬಿಟ್ರೆ ಅವ್ನ ಆಚೆ ಎಳ್ಕೊಬಿಡೋಕ್ಕೆ ಜೆಸಿಪಿನೇ ಬರಬೇಕು, ಅಷ್ಟು ಪುಟಾಣಿಯಾಗೈತೆ. ಆದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಅಡುಗೆ ಮನೆ ಅಂದರೆ. ಆಮೇಲೆ ನೀಟಾಗಿ ಎರಡೆರಡು ಸಲ ಒರೆಸ್ಕೊಳ್ತೀನಿ ಫ್ರೆಂಡ್ಸ್. ಆದರೆ ನಾನು ತೋರಿಸೋದು ಒಂದೇ ಸಲ. ಸೋಫಾ ಚೆತ್ತಾಕಿರೋದಕ್ಕೆ ಎಷ್ಟು ಫ್ರೀಡಮ್ ಆಗೈತೆ ಅಂದರೆ, ಮನೆ ಸ್ವತಂತ್ರ ಸಿಕ್ಕಿದ್ದು ಯಾವಾಗ ಆಗಸ್ಟ್ 15ಕ್ಕೆ ಅಂದರೆ ನನಗೆ ಸೋಫಾ ಆಚೆ ಎತ್ತಾಕಿದ್ಮೇಲೆ ಸ್ವತಂತ್ರ ಸಿಕ್ದಂಗೆ ಫೀಲ್ ಆಗ್ತಿದೆ ಫ್ರೆಂಡ್ಸ್. ಅಷ್ಟು ಫ್ರೀ ಆಗೈತೆ ಮನೆ. ಅದ್ರ ಕೆಳಗಡೆ ಫುಲ್ಲು ಕೋಲ್ಡು ಐಸ್ ಮೇಲೆ ಕುತ್ಕೊಂಡಂಗಿರ್ತೈತೆ. ಆದರೆ ಸೋಫಾ ಇರಲೇಬೇಕು. ಎರಡೆರಡು ಸಲ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು, ಈ ಸೊಂದೆಗೊಂದಿನಲ್ಲಿ ಈ ಪಾತ್ರೆಗಳು ಆ ಕಡೆ ಜರುಗಿಸಿ ಒರೆಸೋದೇ ಹೆವಿ ಕೆಲಸ ಅಂದರೆ ನನಗೆ. ಸಣ್ಣ ಸಂದಿಗೊಂದಿನಲ್ಲೂ ಧೂಳು ಇರಬಾರ್ದು, ನನಗೆ ನೀಟಾಗಿ ಒರೆಸ್ಕೋಬೇಕು. ಆವಾಗ ಪೂಜೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತೈತೆ ಫ್ರೆಂಡ್ಸ್. ಸಂದಿಗೊಂದಿಲಿ ಧೂಳಿದ್ರೆ ದರಿದ್ರ ಲಕ್ಷ್ಮಿ ಮನೆಗೆ ಬರ್ತಾರೆ ಅಂತ ದೊಡ್ಡವ್ರು ಹೇಳ್ತಾಯಿದ್ರು. ಹಂಗಾಗಿ ಸಂದಿಗೊಂದಿ ಬಿಡಲ್ಲ. ಬರೋ ಪಾತ್ರೆಗಳಲ್ಲಿ ಆ ಕಡೆ ಈ ಕಡೆ ಜರುಗಿಸಿ ಒರೆಸ್ತಾ ಇರ್ತೀನಿ. ಆಮೇಲೆ ಹೊಸ್ಲೆಲ್ಲ ತೊಳ್ಕೊಂಡು ಬಾಗಿಲಿಗೆ ನೀರು ಹಾಕ್ಕೊಂಡೆ. ಬಾಗಿಲಿಗೆ ನೀರು ಹಾಕ್ಬಿಟ್ಟು ಗುಡಿಸ್ಬಿಟ್ಟು ಹೋದ್ರೆ ನಾನು ಫ್ರೆಶ್ ಆಗಿ ಬರೋಷ್ಟರಲ್ಲಿ ಒಂದು ಸ್ವಲ್ಪ ಒಣಗಿರ್ತೈತೆ, ರಂಗೋಲಿ ಹಾಕೋಕ್ಕೆ ಒಂದು ಸ್ವಲ್ಪ ಹದವಾಗಿರ್ತೈತೆ ಅಂದ್ಬಿಟ್ಟು ಶಿವರಾತ್ರಿಗೆ ಸಗಣಿಲಿ ಸರಿಸ್ಬೇಕು ಫ್ರೆಂಡ್ಸ್. ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಶಿವರಾತ್ರಿಗೋಸ್ಕರ. ನಾನೆಲ್ಲ ಕೆಲಸ ಮಾಡಿ ಫ್ರೆಶ್ ಆಗಿ ರೆಡಿ ಆಗೋಷ್ಟರಲ್ಲಿ ಶಿವ ನನ್ನ ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟೈತೆ ಫ್ರೆಂಡ್ಸ್. ನೀನು ಇನ್ನೂ ಲೇಟ್ ಮಾಡ್ತೀಯ ಅಂತ. ಪೂಜೆ ಅಂದ್ರೆ ಸುಮ್ಮನೆನಾ ಫ್ರೆಂಡ್ಸ್? ಗಂಡು ಮಕ್ಳ ಥರ ಬೀರಲ್ಲಿರೋ ಬಟ್ಟೆ ಹಾಕೊಂಡು ರೆಡಿ ಆಗ್ಬಿಟ್ಟು ಹೋಗ್ತಾರೋದೇನಾ? ಎಷ್ಟು ಕೆಲಸ ಇರ್ತೈತೆ. ಹೋಗ್ಲಿ ಬಿಡಿ ಫ್ರೆಂಡ್ಸ್, ನಾನು ಮನೆಯಲ್ಲೇ ಪೂಜೆ ಮಾಡ್ತೀನಿ. ಬೇಜಾರಾಯಿತು, ಬಿಟ್ಬಿಟ್ಟೋಯ್ತು ಹುಣ್ಮೆ ದಿನ ದೇವಸ್ಥಾನಕ್ಕೆ. ಓಕೆ ಫ್ರೆಂಡ್ಸ್, ನಾನು ರೆಡಿಯಾಗಿ ಆಯಿತು. ಹೂವನು ತಂದು ಕೊಟ್ಟಿಲ್ಲ ಫ್ರೆಂಡ್ಸ್. ಮೊದಲು ಹೂವು ತಂದಿಟ್ಕೊಂಡು ಆಮೇಲೆ ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಕೊಂಡು ರಂಗೋಲಿ ಹಾಕ್ಕೊಂಡು ಪೂಜೆ ಮಾಡೋಣ. ತಮ್ಮ ಹೂವು ಕಿತ್ಕೊಬರೋಣ. ಕುಂಭಕರ್ಣನ್ ತಮ್ಮ ತಾನೇ? ನೋಡ ಆ ಕಡೆ ಹೂವು ಆಯ್ತಾನ? ಹೂವುಗಳು ಸರಿಯಾಗಿಲ್ಲ. ಏನಟ ಹೂವುಗಳೇ ಇಲ್ಲ ಪೂಜೆಗೆ? ಹೂವು ತಗೋಬಾ ಅಂತ ಹೇಳಿದೆ ಫ್ರೆಂಡ್ಸ್. ಬರೋದು ಲೇಟ್ ಆಗ್ತೈತೆ, ಟೈಮ್ ಆಗಿಬಿಡ್ತೈತೆ. ಪೂಜೆ ಮಾಡು, ಸಾಯಂಕಾಲ ತರ್ತೀನಿ. ನಾಳೆ ಮತ್ತೆ ಪೂಜೆ ಮಾಡಬೇಕಲ್ಲ, ನಾಳೆ ಹೂವು ಹಾಕ್ಕೊಡುವೆ ಅಂತು. ಎಷ್ಟೇ ಹುಡುಕಿದ್ರು 4 ದಾಸವಾಳ ಹೂವು ಸಿಕ್ಕಿದ್ದು. ಇನ್ನೇನು ಮಾಡೋದು? ಮನೆ ಹತ್ರ ತುಳಸಿ ಗಿಡ ಐತಲ್ಲ, ತುಳಸಿನೇ ಇಟ್ಕೊಂಡು ಪೂಜೆ ಮಾಡ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ತುಳಸಿ ಒಂದು ಸ್ವಲ್ಪ ಕಿತ್ಕೊಂಡು ದಾಸವಾಳನೂ ಕಿತ್ಕೊಂಡು ಎರಡು ತೊಳೆದಿಟ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಕೊಳ್ಳೋಣ ಹೊಸ್ಲಿಗೆ ಅಂತ ಬಂದೆ. ಒಂದು ವಾರ ಆಗಿತ್ತು ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಟು. ನನಗೆ ಓಡಾಡ್ತಾ ಹೊಸ್ಲು ನೋಡೋ ಅಭ್ಯಾಸ ಫ್ರೆಂಡ್ಸ್. ನಮ್ಮ ಮನೆಗೆ, ನಮ್ಮ ರಂಗೋಲಿಗೆ ನಂದೇ ದೃಷ್ಟಿ. ಎಲ್ಲ ಹೆಣ್ಮಕ್ಳು ಹಿಂಗೆ ಅಲ್ಲ, ನಾವು ಹೊಸ್ಲನ್ನ ರಂಗೋಲಿನ ನೋಡ್ತಾ ಇರ್ತೀವಿ, ಅಲಂಕಾರ ಮಾಡಿಬಿಟ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡೋಕ್ಕೆ ಲಕ್ಷಣವಾಗಿ ಅಂತ ಅಂದ್ಬಿಟ್ಟು ಹೊಸ್ಲಿಗೆ ಈ ಥರ ಫ್ಲವರ್ ಹಾಕ್ಕೊಂಡು ಮೆಟ್ಲತ್ರ ರಂಗೋಲಿ ಹಾಕೋದು ನಾನು ವೇಸ್ಟೇ ಫ್ರೆಂಡ್ಸ್. ಇರೋ ಲೆಕ್ಕ ಪೂಜೆ ಆಗೋವರೆಗೂ ಇರಲಿ ಅಂದ್ಬಿಟ್ಟು ಹಾಕೋದು. ಟಾಮು ಅಲ್ಲೆಲ್ಲ ಒದ್ದಾಡ್ತಾ ಇರ್ತಾನೆ, ಬಿದ್ದು ಒದ್ದಾಡ್ಬಿಟ್ಟು. ಅದು ರಂಗೋಲಿ ಹಾಕಿದ ದಿನವೇ ಅವ್ನಿಗೆ ಇಂಟ್ರೆಸ್ಟ್ ಬರೋದು, ರಂಗೋಲಿ ಮೇಲೆ ಒದ್ದಾಡಬೇಕು ಅಂತ ಅಂದ್ಬಿಟ್ಟು. ಅವನಿಗೋಸ್ಕರನೇ ಹಾಕ್ದಂಗೆ ಇರ್ತೈತೆ. ಪೂಜೆ ಆಗೋವರೆಗೂ ಇದ್ರೆ ಸಾಕು ಅಂದ್ಬಿಟ್ಟು ನನ್ನ ಮೈಂಡ್ ಸೆಟ್ಟಲ್ಲಿ ಈ ಥರ ಸಿಂಪಲಾಗಿ ಹಾಕ್ಕೊಂಡೆ. ಜಾಗ ಬಿಡು ಸ್ವಲ್ಪ. ಇದು ನನ್ನೂರು, ನನ್ನ ಏರಿಯಾ. ಎದ್ದಳ ಅವನಂಗೆ ಫ್ರೆಂಡ್ಸ್. ಅವನೊಂದ್ಸಲ ಫಿಕ್ಸ್ ಆದರೆ ಅವ್ನ ಮಾತು ಅವನೇ ಕೇಳಲ್ಲ, ನನ್ನ ಮಾತಂತೂ ಇದ್ದಿದ್ದು ಕೇಳಲ್ಲ. ಅದಕ್ಕೆ ಕೇಳ್ದಿದ್ರೆ ಹೋಯ್ತು, ಪುಟಾಣಿ ರಂಗೋಲಿ ಹಾಕ್ಕೊಳ್ತೀನಿ ಇರೋ ಜಾಗದಲ್ಲಿ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ರಂಗೋಲಿ ಹಾಕ್ಬೇಕಾದ್ರೂ ಕೈ ಕಾಲಿಗೆ ಬಿದ್ದರೂ ಎದ್ದಿಲ್ಲ ಫ್ರೆಂಡ್ಸ್. ಅವನು ಈ ಥರ ಪ್ಲಸ್ ಥರ ಚುಕ್ಕಿ ಇಟ್ಕೋಬೇಕು ಫ್ರೆಂಡ್ಸ್, 6 ಚುಕ್ಕಿ ಈ ಥರ ಸುತ್ತಿ ಹಾಕೋಬೇಕು. 4 ಮೂಲೆನಲ್ಲೂ ಇದೇ ಥರ ಹಾಕೋಬೇಕು. ಫಸ್ಟ್ ಟೈಮ್ ಈ ರಂಗೋಲಿನ ನಾನು ಬಾಗ್ಲಲ್ಲಿ ಹಾಕ್ತಾ ಇರೋದು ಫಸ್ಟ್ ಟೈಮ್ ಫ್ರೆಂಡ್ಸ್. ಬುಕ್ಕಲ್ಲಿ ಬರೆದಿಟ್ಕೊಂಡು ತುಂಬ ವರ್ಷಗಳೇ ಆಗೈತೆ. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ಮತ್ತು ಹೊಸ್ದಾಗಿ ರಂಗೋಲಿ ಕಲಿಯೋರಿಗೆ ಈಸಿಯಾಗಿರ್ತೈತೆ ಈ ಥರ ರಂಗೋಲಿ ಕಲಿಯೋಕ್ಕೆ, ನೋಡೋಕ್ಕೂ ಲಕ್ಷಣವಾಗಿ ಕಾಣಿಸ್ತೈತೆ ಅಂದ್ಬಿಟ್ಟು. ತುಂಬ ಜನ ಹೊಸ್ದಾಗಿ ರಂಗೋಲಿ ಕಲಿಯೋರು ಇರ್ತೀರಲ್ಲ ಫ್ರೆಂಡ್ಸ್, ಇದೇ ರಂಗೋಲಿನ ಇಷ್ಟೇ ಚುಕ್ಕಿನೇ ದೊಡ್ಡದಾಗಿ ಇಟ್ಕೊಳ್ಳಿ. ಅಂದರೆ ದೂರಕ್ಕೆ ಬಾಗಲ್ ತುಂಬ ದೊಡ್ಡದಾಗಿ ಕಾಣಿಸ್ಬೇಕು ಅಂತಂದರೆ ಅದೇನೇನೆ ದೊಡ್ಡ ರಂಗೋಲಿ ಆಗ್ತೈತೆ. ದೊಡ್ಡದಾಗಿ ಬರ್ಕೊಂಡು ಮಧ್ಯದಲ್ಲಿ ಕಲರ್ಸ್ ಹಾಕೋಬೋದು, ಅದು ನೋಡೋಕೆ ಚೆನ್ನಾಗಿ ಕಾಣಿಸ್ತೈತೆ. ಹೊಸ್ದಾಗಿ ಕಲಿಯೋರಿಗೆ ಅಯ್ಯೋ ದೊಡ್ಡ ರಂಗೋಲಿ ಹಾಕೋಕೆ ಆಗ್ತಿಲ್ವಲ್ಲ, ನಮ್ಗೆ ಬರ್ತಿಲ್ವಲ್ಲ ಅಂತ
ಟೆನ್ಷನ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಈ ಥರ ಟಿಪ್ಪು ಯೂಸ್ ಮಾಡ್ಬೋದು. ಸೈಡಲ್ಲಿ ಖಾಲಿ ಇರ್ತಿಲ್ಲ ಅಂದ್ಬಿಟ್ಟು ಫ್ಲವರ್ ಹಾಕ್ಕೊಂಡು ಈ ಥರ ದಳಗಳು ಹಾಕ್ಕೊಂಡೆ ಚೆನ್ನಾಗಿ ಕಾಣಿಸ್ತು. ಇಷ್ಟೇ ಆದರೆ ಲಕ್ಷಣ ಇರಲ್ಲ, ಸ್ವಲ್ಪ ಇಟ್ಕೆ ಪುಡಿನಲ್ಲೂ ಡಿಸೈನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಈ ರಂಗೋಲಿನ. ಟಾಮು ಆಗಲಿ ಸ್ಕೆಚ್ ಆಗ್ತಾವನೆ ಹೆಂಗಾರ ಮಾಡಿ ಅಳಿಸ್ಬೇಕು ಅಂತ ಅಂದ್ಬಿಟ್ಟು ಸದ್ಯ ಸೈಡ್ಗೆ ಹೋದ. ಅವನೋದ್ಮೇಲೆ ರಂಗೋಲಿ ಎಲ್ಲ ಹಾಕಿದ್ಮೇಲೆ ಒಂದೇ ಅನ್ಸಿದ್ದು ನನಗೆ, ಅಟ್ಲೀಸ್ಟ್ ಸಂಜೆವರೆಗೂ ಆದರೂ ಈ ರಂಗೋಲಿನ ಕಾಪಾಡ್ಕೋಬೇಕು ನಾನು, ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದೈತೆ ಅಂತ ಅಂದ್ಬಿಟ್ಟು. ಕಾಪಾಡ್ಕೋಬೇಕಂದ್ರೆ ಅದ್ರ ಮೇಲೆ ಚೇರ್ ಇಟ್ಬಿಡೋದು ಅಷ್ಟೇ ಎಲ್ಲ ಆದಮೇಲೆ. ಆಮೇಲೆ ಸೈಡಲ್ಲಿ ಹಾಕಿರೋ ಫ್ಲವರ್ಗಳಿಗೂ ಇಟ್ಕೆ ಪುಡಿನಲ್ಲೇ ಎಲ್ಲ ಡೆಕೋರೇಷನ್ ಮಾಡಿಕೊಂಡೆ. ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಇನ್ನು ಸಾರಿಸ್ಬಿಟ್ಟು ಹಾಕಿದ್ರೆ ಚೆನ್ನಾಗಿ ಕಾಣಿಸೋದು. ಶಿವರಾತ್ರಿಗೆ ಸಾರಿಸ್ತೀನಿ. ರಂಗೋಲಿ ಕಂಪ್ಲೀಟ್ ಆದಮೇಲೆ ಅರ್ಶಿನ ಕುಂಕುಮ ಇಟ್ಕೋತೀನಿ. ಹೂವು ಇದ್ರೆ ಹೂವು ಇಟ್ಕೋತೀನಿ, ಆದರೆ ಇವತ್ತಿಲ್ಲ. ತುಳಸಿ ಗಿಡದ ಹತ್ರ ರಂಗೋಲಿ ಹಾಕ್ಬಿಡ್ತಾಮ. ನಾನು ಎಲ್ಲಿ ರಂಗೋಲಿ ಹಾಕ್ತೀನಿ ಅಲ್ಲೇ ಮಲ್ಕೋಬೇಕು ಇವನು. ತುಳಸಿ ಗಿಡ ಹತ್ರ ಈ ಪುಟಾಣಿ ರಂಗೋಲಿ ಹಾಕೊಂಡೆ ಫ್ರೆಂಡ್ಸ್. ಆಮೇಲೆ ಕಲಶಕ್ಕೆ ಕಾಯಿ ಸುಲ್ಸ್ಕೊಂಡಿದ್ದೆ ಫ್ರೆಂಡ್ಸ್. ನಾನು ಬೆಳಗ್ಗೆ ಶಿವ ದೇವಸ್ಥಾನಕ್ಕೆ ಹೋಗಕ್ಕೆ ಮುಂಚೆ ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟು ರೆಡಿ ಮಾಡ್ಕೋಬೇಕಲ್ಲ. ಇನ್ವಿಟೇಷನ್ ಕಾರ್ಡ್ಗಳು ಬಂದರೆ ನಾನು ಮದುವೆ ಮುಗಿದ ಮೇಲೆ ಈ ಥರ ಬಳಸ್ಕೊಳ್ತೀನಿ ಫ್ರೆಂಡ್ಸ್. ಅಲ್ಲಿ ಎಲ್ಲೋ ಒಂದು ಕಡೆ ಎಸೆಯೋದಕ್ಕಿಂತ ಹ್ಯಾಂಡ್ ಕ್ರಾಫ್ಟಾಗಿ ಇಲ್ಲ ಈ ಥರ ಕಲಶಕ್ಕೆ ಅರ್ಶಿನ ಕುಂಕುಮ ಇಟ್ಕೊಳಕ್ಕೆ ಬಳಸ್ಕೋಬೋದು. ತೆಂಗಿನಕಾಯಿ ಫಸ್ಟ್ ನೆನೆಸ್ಕೊಂಡು ಮೊದಲು ಗಂಧ ಹಚ್ಕೋತೀನಿ. ಲಕ್ಷ್ಮೀ ದೇವಿಗೆ ಈ ಗಂಧ ಸ್ಮೆಲ್ ತುಂಬ ಇಷ್ಟ ಆಗ್ತಿದೆ, ಅದಕ್ಕೆ ಅದ್ರ ಮೇಲೆ ಅರ್ಶಿನ ಹಚ್ಕೊಳ್ಳೋದು. ನಾವೆಲ್ಲಿ ಕುಂಕುಮ ಇಟ್ಕೋತೀವಿ ಅಷ್ಟಕ್ಕೆ ಮಾತ್ರ ಹಚ್ಕೋತಾ ಇದ್ದೀನಿ, ಕಾಯಿ ಫುಲ್ ಹಚ್ಕೋತಾ ಇಲ್ಲ. ಆಮೇಲೆ ಈ ಥರ ಡಿಸೈನ್ ಕಟ್ ಮಾಡ್ಕೊಂಡಿದ್ದಲ್ಲ ಇನ್ವಿಟೇಷನ್ ಕಾರ್ಡಲ್ಲಿ, ನ್ಯೂಸ್ ಪೇಪರಲ್ಲಿ ಇಲ್ಲ ಪೇಪರಲ್ಲಿ ಕಟ್ ಮಾಡಿ ಈ ಥರ ಇಟ್ಟಾಕೋದ್ರೆ ನೆಂದೋಗ್ಬಿಡ್ತಿದೆ ಬೇಗ. ಅದಕ್ಕೆ ಇನ್ವಿಟೇಷನ್ ಕಾರ್ಡ್ ಗಟ್ಟಿ ಇರ್ತಿತ್ತಲ್ಲ, ಈ ಥರ ಕುಂಕುಮ ಇಟ್ಕೊಂಡೆ. ಇನ್ನು ಆ ಕಡೆ ಕುಂಕುಮ ಇಟ್ಕೊಂಡಿದ್ರೆ ಅದ್ರ ಮೇಲೆ ಅರ್ಶಿನ ಹಚ್ಕೊಬಿಟ್ಟು ಅಷ್ಟೇ, ತುಂಬ ಲಕ್ಷಣವಾಗಿ ಕಾಣಿಸ್ತೈತೆ. ನಾನು ಮಾಮೂಲಿ ಈ ಕಲಶಕ್ಕೆ ಬರೀ ನೀರು ಒಳಗಡೆ ಕಾಯಿನೂ ಅರ್ಶಿನ ಕುಂಕುಮ ಹೂವು ಹಾಕ್ಕೊಂಡಿರ್ತೀನಿ ಅಷ್ಟೇ ನೀರೊಳಗಡೆ. ಇನ್ನೊಂದ್ರಲ್ಲಿ ಅಕ್ಕಿ ಇಟ್ಕೊಂಡಿರ್ತೀನಿ. ಈ ಥರ ಎಲೆ ಜೋಡಿಸ್ಕೊಂಡು ಮಾವಿನ ಎಲೆ ವೀಳ್ಯದೆಲೆ ಬೇಕಾದರೂ ಇಟ್ಕೋಬೋದು. ಅದೇ ಇಟ್ಕೋಬೇಕಾಗಿರೋದು, ಆದರೆ ಇದೇ ಸಿಗ್ತೈತೆ ನನಗೆ. ಆಮೇಲೆ ತಾಳಿ ಹಾಕ್ಬಿಟ್ಟು ಕಲಶನ ಇಟ್ಕೊಂಡು ಹೂವು ಇಟ್ಟಿದ್ದೀನಿ ನಾನು. ತುಳಸಿ ಎಲ್ಲನೂ ಕಾಣಿಸ್ತಾನೆ ಇಲ್ಲ ಇಟ್ಟಂಗೆ. ಇನ್ನೇನು ಮಾಡೋದು, ಶಿವ ಬರೋ ತನಕ ಕಾಯೋಕ್ಕಾಗಲ್ಲ, ಒತ್ತು ಬಂದುಬಿಡ್ತೈತೆ. ಸೂರ್ಯ ಜಾಸ್ತಿ ಮಧ್ಯಾಹ್ನ ಆಗ್ಬಿಡ್ತಂದ್ರೆ ಆ ಟೈಮಲ್ಲಿ ದೀಪ ಹಚ್ಚಿ ಬರುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಬೇಗ ಹಚ್ಕೊಳ್ಳೋಣ. ಇದು ಮಾಮೂಲಿ ಅಲ್ಲ, ನಮಗೆ ಹೂವು ಇಲ್ಲದೆ ಇದ್ದಾಗ ತುಳಸಿ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಳೋದು. ಗಣಪತಿಗೆ ಮಾತ್ರ ತುಳಸಿ ಇಡಬಾರ್ದು ಫ್ರೆಂಡ್ಸ್. ಫ್ಲ್ಯಾಶ್ ಬ್ಯಾಕಲ್ಲ, ಅವರಿಬ್ಬರಿಗೂ ಏನೋ ಜಗಳ ಆಗೈತೆ, ಅದಕ್ಕೋಸ್ಕರ ಇವತ್ತಿನ ಪೂಜೆ ಮುಗಿಸ್ಕೊಂಡೆ. 11 ಗಂಟೆ ಆಯಿತು ಫ್ರೆಂಡ್ಸ್. ಇದು ನನ್ನ ಟಿಫನ್ ಫ್ರೆಂಡ್ಸ್. ನಿಂಬೆಹಣ್ಣು ಉಪ್ಪಿನಕಾಯಿ ಫ್ರೆಂಡ್ಸ್ ನಾನು ಮಾಡಿದ್ದು ಸಖತ್ತಾಗಿ ಬಂದೈತೆ. ಸೂಪರ್ ಆಗಿರುತ್ತೆ ಉಪ್ಪಿನಕಾಯಿ ಜೊತೆ ತಿಂತಿದ್ರೆ. ನಾನು ಬೆಳಗ್ಗೆ ಮಾಡ್ಬೇಕಾದ್ರೆ ಅನ್ಕೊಂಡೆ ಫ್ರೆಂಡ್ಸ್, ದೇವಸ್ಥಾನದಲ್ಲಿ ಮಾಡ್ತಾರೆ ಆ ಥರ ಮಾಡಬೇಕು ಅಂತ. ಸೇಮ್ ಟೇಸ್ಟ್ ಬಂದೈತೆ. ಆದರೆ ಅನ್ನ ಇನ್ನೂ ಗಂಜಿ ಆಗಬೇಕು. ರಂಗೋಲಿ ಯಾಕೆ ಇನ್ನೂ 10 ನಿಮಿಷ ಆಗಲಿಲ್ಲ, ಆಗಲೇ ಅಳಸಾಕ್ಬಿಟ್ಟ. ಎಷ್ಟು ಹೊಟ್ಟೆ ಕಿಚ್ಪಡ್ತೀಯ ಟಾಮು. ಇಲ್ಲಂತೂ ಚೇರ್ ಇಕ್ಕಿದೆ ಫ್ರೆಂಡ್ಸ್, ನಂಗೆ ಗೊತ್ತಿಂತ ಕೆಲಸ ಮಾಡ್ತಾನೆ ಅಂತ. ಅಲ್ಲೇನು ಇಟ್ಟಿಲ್ಲ ಅಂತ ಅಲ್ಲೇ ಮಲಗವನೆ. ಹೋಗ್ಬಿಟ್ಟ. ಇಷ್ಟೆಲ್ಲ ಕೆಲಸ ಮಾಡಿರೋದಕ್ಕೂ, ತಲೆ ಸ್ನಾನ ಮಾಡಿರೋದಕ್ಕೂ, ಮೊಸರನ್ನ ತಿಂದಿರೋದಕ್ಕೂ ನಿದ್ದೆ ಹೆಂಗೆ ಬರ್ತೈತೆ ಅಂದರೆ ಫ್ರೆಂಡ್ಸ್, ಮಲ್ಕೊಂಡ್ರೆ 3 ದಿನ ಎದ್ದೊಳ್ಬಾರ್ದು, ಆ ಥರ ನಿದ್ದೆ ಬರ್ತೈತೆ. ಆದರೆ ಆ ಥರ ನಿದ್ದೆ ಮಾಡುವ ಹಣೆ ಬರಹ ನಮ್ಮ ಮನೇಲಿ ಬರ್ದಿಲ್ಲ ಕೆಲಸ ಫ್ರೆಂಡ್ಸ್. ಸ್ಟ್ಯಾಂಡು ಗಲೀಜಾಗ್ಬಿಟ್ಟಿತ್ತು ಫ್ರೆಂಡ್ಸ್, ಜಾಸ್ತಿ ತೊಳ್ಕೊಂಡೆ. ಈರುಳ್ಳಿ ಎಲ್ಲ ಬೆಳ್ಳುಳ್ಳಿ ಎಲ್ಲ ಖಾಲಿ ಆದಮೇಲೆ ತೊಳೆಯೋದಲ್ಲ ನಾನು, ಹಾಗಾಗಿ ಇದ್ರ ಕೆಳಗಡೆ ಒಂದು ಪೇಪರ್ ಹಾಕ್ಕೊಳ್ತೀನಿ. ಅದೊಂದು ಕಾಟನ್ ಬಟ್ಟೆ ಥರ ಹಾಕ್ಕೊತೀನಿ ಫ್ರೆಂಡ್ಸ್, ಅದನ್ನು ಒಗೆದ್ಬಿಟ್ಟು ಹಾಕ್ತೀನಿ. ಅಲ್ಲಿವರೆಗೂ ಹಿಂಗೆ ಈರುಳ್ಳಿನ ಹಾಕಿರ್ತೀನಿ. ಈಗ ಮಲಗುವ ಸಮಯ ಅಲ್ಲ ಫ್ರೆಂಡ್ಸ್, ಯಜಮಾನ್ರು ಬರುವ ಸಮಯ. ಗರಂ ಅಂತ ಬತ್ತೈತೋ ಇಲ್ಲೋ ದೇವಸ್ಥಾನಕ್ಕೆ ಬಿಟ್ಬಿಟ್ಟು ಇದಕ್ಕೆ ಕೋಪ ಮಾಡ್ಕೊಂಡು ಅವಳಂತ ಗಡಗಡ ಅಂತ ನಡ್ಕೊಂಡು ಬತ್ತೈತೋ ನೋಡಬೇಕು. ಅಡುಗೆ ಮಾಡ್ಬೇಕು ಫ್ರೆಂಡ್ಸ್. ಮೊನ್ನೆ 2 ದಿನನೂ ಮುದ್ದೆ ಮಾಡಿಲ್ಲ ಶಿವಾಗೆ, ಅದಕ್ಕೆ ಮುದ್ದೆ ಸಾರು ಮಾಡಬೇಕು. ಇದನ್ನು ಜೋಡಿಸ್ಬಿಟ್ಟು ಅಡುಗೆ ಮಾಡಿಬಿಟ್ಟು ಫುಲ್ ಡೇ ರೆಸ್ಟ್ ಮಾಡಬೇಕು. ಒಂದೊಂದ್ಸಲ ಜಾಸ್ತಿ ಸಣ್ಣ ಈರುಳ್ಳಿ ತರ್ತೀವಲ್ಲ ಫ್ರೆಂಡ್ಸ್, ಅದು ಹಿಂಗೆ ಈ ಓಲಿಂದ ಆಚೆ ಓಡ್ ಬತ್ತೈತೆ. ಅದಕ್ಕೆ ನಾನು ಕೆಳಗಡೆ ಬಟ್ಟೆಗಳು ಹಾಕ್ಕೊಳ್ಳೋದು, ಮತ್ತು ಗಲೀಜಾಗದೇ ಇರಲಿ, ನನಗೆ ತೊಳೆಯೋಕೆ ಈಸಿ ಆಗ್ತೈತೆ ಅಂದ್ಬಿಟ್ಟು 2-3 ಟಿಪ್ ಒಟ್ಟಿಗೆ ಸೇರಿಸಿ ಈ ಥರ ಫಾಲೋ ಮಾಡ್ತಿದ್ದೆ ಫ್ರೆಂಡ್ಸ್. ಇದು ಗಟ್ಟಿದು ಒಂಥರ ಕ್ಯಾಲೆಂಡರ್ ನಮ್ಮ ಮನೇಲಿ ಹಾಕಿದ್ದೀವಲ್ಲ, ಆ ಥರದ್ದು ಎಕ್ಸ್ಟ್ರಾ ಕ್ಯಾಲೆಂಡರ್ ಐತೆ ಒಂದು. ಕಟ್ ಮಾಡಿಬಿಟ್ಟು ನಾನು ಇದಕ್ಕೆಲ್ಲ ಬಳಸ್ಕೋಬೋದಾ, ಮತ್ತು ಬಾಕ್ಸ್ ಕೆಳಗಡೆ ಎಲ್ಲ ಸ್ಟ್ಯಾಂಡ್ಗಳಲ್ಲೆಲ್ಲ ಹಾಕ್ಕೋಬೋದಾ ಹೊಸ ಕ್ಯಾಲೆಂಡ್ರು. ನನಗೇನೋ ಒಂಥರ ಮೂಢನಂಬಿಕೆ ಬಂದೈತೆ, ಕ್ಯಾಲೆಂಡರ್ ಕಟ್ ಮಾಡಬಾರ್ದೇನೋ ಅನ್ನೋ ಥರ. ಅದಕ್ಕೆ ಹೇಳ್ರಿ ಫ್ರೆಂಡ್ಸ್, ಅದು ಎಕ್ಸ್ಟ್ರಾ ಐತೆ, ಕಟ್ ಮಾಡಿ ನಾನು ಯೂಸ್ ಮಾಡ್ಕೊಳ್ಳ ಅಂತ. ಈಗ ಅಡುಗೆಗೆ ಈ ಕಾಳೆಲ್ಲ ಮೊನ್ನೆ ವಡೆ ಮಾಡಿದ್ನಲ್ಲ ಫ್ರೆಂಡ್ಸ್, ಆ ಕಾಳು ಮುಳುಸಿಟ್ಕೊಂಡಿದ್ದಲ್ಲ, ಇದೆಲ್ಲ ಹಾಕ್ಬಿಟ್ಟು ಮಸಾಲೆ ಸಾರು ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಇರ್ತೈತೆ ಫ್ರೆಂಡ್ಸ್. ಆದರೆ ಶಿವ ಮಸಾಲೆ ಸಾರನ್ನ ಇಷ್ಟಪಟ್ಟು ತಿನ್ನಲ್ಲ, ಬೇಡ ಅಂತೈತೆ. ಅದಕ್ಕೆ ತರಕಾರಿ ಮನೇಲಿ ಸ್ವಲ್ಪ ತರಕಾರಿನೂ ಇತ್ತು, ಬೀನ್ಸು, ಬದನೆಕಾಯಿ, ಇದು ಎಲೆಕೋಸು ಅಲ್ಲ, ಬೀಟ್ರೋಟು, ತೊಂಡೆಕಾಯಿ, ಇವನ್ನೆಲ್ಲ ಹಾಕ್ಬಿಟ್ಟು
ಒಂದು ತರಕಾರಿ ಸಾರು ಮಾಡ್ತೀನಿ ಫ್ರೆಂಡ್ಸ್. ಮಸಾಲೆ ಹಿಡ್ದಿರಾನೇ ಮಾಡ್ತೀನಿ, ಶಿವಾಗ ಇಷ್ಟ ಆಗಲ್ಲ ಮಸಾಲೆ ಸಾರು. ಮಾಮೂಲಿ ಮಿಕ್ಸ್ ಕಾಳು ಬೇಳೆ ಎಲ್ಲ ಇರೋದು ಐತೆ ಫ್ರೆಂಡ್ಸ್, ಅದನ್ನು ಬೇಳೆ ಸಾರು ಥರ ಮಾಡ್ತಾರೆ ತರಕಾರಿ ಎಲ್ಲ ಹಾಕಿ. ನಾನು ಹಂಗೆ ಮಾಡೋಣ ಅಂದ್ಬಿಟ್ಟು ಕಾಳೆಲ್ಲ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ತರಕಾರಿ ಎಲ್ಲ ಹಾಕ್ಕೊಂಡು ಸಾಂಬಾರು ಪುರಿನೂ ಒಟ್ಟಿಗೆ ಹಾಕೋತಿದ್ದೀನಿ ಫ್ರೆಂಡ್ಸ್. ನೆನೆಸಿರೋ ಕಾಳೆಲ್ಲ ಬೇಗನೆ ಬೇಯ್ತವೆ ಅಂದ್ಬಿಟ್ಟು. ಆಮೇಲೆ ರುಚಿಗೆ ತಕ್ಕಷ್ಟು ತರಕಾರಿ ಮುಳುಗೋಷ್ಟು ಮಾತ್ರ ನೀರು ಹಾಕೋಬೇಕು ಫ್ರೆಂಡ್ಸ್, ನಾವೇನೇ ತರಕಾರಿ ಸಾರು ಮಾಡಬೇಕಾದ್ರೂ. ಇದನ್ನು 2 ವಿಸಿಲ್ ಬರ್ಸ್ಕೋಬೇಕು. ನೀವು ಅಂತಿದ್ದೆ ಕೋತಿ ಮರಿ ಆಗ್ಬಿಟ್ಟವನೆ. ರಂಗೋಲಿ ಎಲ್ಲ ಹಾಳು ಮಾಡಿ ಆಯಿತು, ಈಗ ಮನೆ ಒಳಗೆ ಬಂದು ಮಲ್ಗವನೆ ಮನೆ ಗಲೀಜು ಮಾಡೋಕ್ಕೆ. ಬೆಳಗ್ಗೆ ನೋಡಿದ್ರೆ ಸೋಫಾ ಅರ್ಧಾಕಕ್ಕೆ ಹೋಗವನೆ, ರಂಗೋಲಿ ಹಾಳು ಮಾಡವನೆ, ಈಗ ಅಮ್ಮಾಯಕ್ಕಂತರ ಮಲ್ಗವನೆ. ಯಾರಾದ್ರೂ ನೋಡಿದ್ರೆ ಪಾಪ ಅನ್ಬೇಕು ಆ ಥರ. ಸಾಂಬಾರು 2 ವಿಸಿಲ್ ಬಂತು ಫ್ರೆಂಡ್ಸ್, ಆಫ್ ಮಾಡ್ಬಿಡ್ತೀನಿ ಸಾಕಿಷ್ಟು. ನೆನೆಸಿರೋ ಕಾಳಲ್ಲ ಫ್ರೆಂಡ್ಸ್, ಸಾಕು. ಅದನ್ನು ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋದು. ನಾನು ಹಿಂಗೆ ಫ್ರೆಂಡ್ಸ್ ಮನೇಲಿ ಇದ್ದಿದ್ದೇ ನಾನು ಹಾಕಿ ಸಾರು ಮಾಡ್ತಾ ಇರ್ತೀನಿ. ಟೇಸ್ಟ್ ಚೆನ್ನಾಗಿ ಬರ್ತೈತೆ. ಊಟನ ಇಷ್ಟಪಟ್ಟು ತಿಂದರೆ ಯಾವ್ದು ಅಡುಗೆ ಆದ್ರೂ ಟೇಸ್ಟ್ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಯಾಕೆ ತಲೆ ಕೆಡಿಸ್ಕೋಬೇಕು, ಇರೋದನ್ನ ಮಾಡ್ಕೊಂಡು ತಿನ್ನಬೇಕು. ಅದಕ್ಕೆ ಅದೇ ಹಾಕಬೇಕು, ಇದಕ್ಕೆ ಇದೇ ಹಾಕಬೇಕು, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂದರೆ ತಲೆ ಕೆಟ್ಟೋಗ್ತೈತೆ ಅಷ್ಟೇ. ಉಪವಾಸ ಇರಬೇಕಾಗ್ತೈತೆ, ಅಯ್ಯೋ ಆ ಐಟಮ್ ಇಲ್ಲ ಈ ಐಟಮ್ ಇಲ್ಲ ಅಂತ. ಅದಕ್ಕೆ ಇರೋದನ್ನ ಮಾಡ್ಕೊಂಡು ತಿನ್ಬೇಕು ಫ್ರೆಂಡ್ಸ್. ಮುದ್ದೆನೂ ಆಗ್ತಾ ಬಂತು, 1 ಗಂಟೆನೂ ಆಗ್ತಾ ಬಂತು. ನನ್ನ ಗಂಡ ಇನ್ನೂ ಅಡ್ರೆಸ್ ಇಲ್ಲ ಫ್ರೆಂಡ್ಸ್. ನನಗೆ ಯಾಕೋ ಫ್ರೆಂಡ್ಸ್ ಇದು ಸೀರಿಯಸ್ ವಿಷಯ ಫ್ರೆಂಡ್ಸ್. ಇದು ಕಾಮಿಡಿ ಅಲ್ಲ. ಫೋನ್ ಕಟ್ ಮಾಡ್ತೈತೆ ನಾನೇನಾದರೂ ಆಚೆ ಈಚೆ ಮಾತಾಡ್ತಾ ಇದ್ದಾಗ ಹೋದರೆ. ಇವಾಗ ನೋಡಿದ್ರೆ ದೇವಸ್ಥಾನಕ್ಕೆ ಅಂತ 10 ಗಂಟೆಲಿ ಹೋಗಿದ್ದ ಮನುಷ್ಯ 1 ಗಂಟೆ ಆದರೂ ಡ್ರೆಸ್ ಇಲ್ಲ ಅಂದರೆ ಏನು ದೇವರು ಹೋಗ್ಬೇಡ ನಿನ್ನ ಮನೆಗೆ ಅಂತ ದೇವರೇ ಹಿಡ್ಕೊಬಿಟ್ಟಿರ್ಬೇಕಾ? ನಂಗೂ ಹಂಗೆ ಅನ್ನಿಸ್ತಾ ಐತೆ. ಏನು ನಡೀತೈತೆ ನನ್ನ ಜೀವನದಲ್ಲಿ? ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾಯಿಲ್ಲ, ಏನೋ ನಡೀತೈತೆ ಫ್ರೆಂಡ್ಸ್. ಫಿಲಿಂದ ಬ್ಲಾಂಕ್ಸಲ್ಲಿದ್ದೀನಿ, ಏನು ಅಂತ ಕಂಡುಹಿಡಿತೀನಿ ಆದಷ್ಟು ಬೇಗ ಫ್ರೆಂಡ್ಸ್. ಕಂಡುಹಿಡಿಯೋ ಗ್ಯಾಪಲ್ಲಿ 2 ವಿಸಿಲ್ ಬಂದಿತ್ತು, ಹೇರು ಹೋಗಿತ್ತು. ಆ ಸಾರನ್ನ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ತೆಳ್ಳಗೆ ಇರ್ತೈತೆ, ಆದರೆ ನಮಗೆ ಈಗ ಸದ್ಯಕ್ಕೆ ಈ ಸಾರೇ ಬೇಕು ಫ್ರೆಂಡ್ಸ್, ಶಿವ ಮಸಾಲೆ ತಿಂದೇ ಇರೋದ್ರಿಂದ. ಲಾಸ್ಟಲ್ಲಿ ಎಣ್ಣೆ ಸಾಸಿವೆ ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದನ್ನು 1-2 ನಿಮಿಷ ಕುದಿಸ್ಕೊಂಡು ಸ್ವಲ್ಪ ಗಟ್ಟಿ ಆಗ್ತೈತೆ ಸಾರು. ಅನ್ನದ ಮುದ್ದೆನೇ ಮಾಡ್ಕೊಳ್ತಾ ಇದ್ದೀನಿ. ಈ ಸಾರು ನಮ್ಮ ಕಡೆ ಮಾಡೋದು ಫ್ರೆಂಡ್ಸ್, ಶಿವವ್ರ ಕಡೆ ಅಲ್ಲ. ಶಿವವ್ರ ಕಡೆ ಒಂದು ಸ್ವಲ್ಪ ಖಾರ ಹುಳಿ ಎಲ್ಲ ಜಾಸ್ತಿ ತಿಂತಾರೆ. ನಮ್ಮ ಕಡೆ ಈ ಥರ ಸಿಂಪಲ್ ಸಾಂಬಾರವರೇ ಇರೋದ್ರಲ್ಲೇ. ಒಂದು ಆಲೂಗಡ್ಡೆ ಬೇಳೆ ಇದ್ಬಿಡ್ತಂದ್ರೆ ಮುಗೀತು, ಅಲ್ಲೇ ಸಾಂಬಾರು ಮಾಡ್ಬಿಡ್ತೀವಿ. ಇದೇ ಬೇಕು ಅದೇ ಬೇಕು ಅಂತೇನಿಲ್ಲ. ಕಾಯಿ ಅಂತೂ ನಮ್ಮಿಬ್ಬರ ಕಡೆನೂ ಜಾಸ್ತಿ ಬಳಸಲ್ಲ, ಅದಕ್ಕೆ ಕಾಯಿಗಳನ್ನ ಜಾಸ್ತಿ ಅವಾಯ್ಡ್ ಮಾಡ್ತೀನಿ. ಕಾಯಿ ಹಾಕಿ ಮಾಡಿದ್ರೆ ಸಾರು ಜಾಸ್ತಿ ತಿನ್ನಲ್ಲ ಶಿವ ಅಂತ ಅಂದ್ಬಿಟ್ಟು. ಓ, ಈ ಪಕ್ಷಿ ಏನು ಭಯಂಕರವಾಗಿ ಹೋಗ್ತಿದೆ ಮನೆ ಹತ್ರ. ಮರ ಕುಟಿಕ. ಒಂದೇ ಸಲ ಸಾಯಂಕಾಲ ಬರೋದು. ನನ್ನ ರಕ್ತ ಕುದಿಯುತ್ತಿದೆ, ಆಕ್ರೋಶ ಉಕ್ಕುತ್ತಿದೆ. ಗುರಾಯಿಸ್ಬೇಕಾಗಿರೋದು, ಲುಕ್ ಕೊಡ್ಬೇಕಾಗಿರೋದು ನಾನು. ಟಾಮು ನೀನ್ ಮಾತಾಡಿಸ್ಬೇಡ, ಬಾ ಹಿಂದಕ್ಕೆ ಬಾ ಸ್ವಲ್ಪ. ಹೋಗ್ಬಿಡ್ತಾನೆ. ಯಾಕ ಆಯ್ತು ಬಂದಿದ್ದೀರು ಹೊಡೆದ ಹೊಡೆದೆ, ಇಬ್ರಿಗೂ ಸೇರಿಸಿ ಬಿಡ್ತಾವ ಈಗ. ಒಂದು ಓವರ್ ಆಕ್ಟಿಂಗ್ಗಳು ಜಾಸ್ತಿ. ಏನ್ ದೇವ್ರ ಪಾದನ ಬಿಡೇನು ನಿನ್ನ ಪಾದ ಅಂತ ಹಿಡ್ಕೊಬಿಟ್ಟಿದ್ದ ಹೆಂಗೆ? ತಗೊಳ್ಳಿ. ಮಸಾಲೆ ರುಬ್ಬ ಮಾಡಬೇಡ ಅಂತೀಯಲ್ಲ, ಅದಕ್ಕೆ ಹಿಂಗ್ ಮಾಡಿದೆ ತೆಳ್ಳಗೆ. 2000 years later. ಟೈಮ್ ಬಂದು 5:30 ಫ್ರೆಂಡ್ಸ್. 4 ಗಂಟೆಯಿಂದ ಮನೆ ಒಳಗೆ ಲಾಕ್ ಮಾಡ್ಬಿಟ್ಟು ಹೋಗೈತೆ ಚಿಲ್ಕ ಹಾಕ್ಕೊಂಡು. ಯಾಕೆಂದರೆ ಯಾರೋ ಲಿಂಗಾಯತರು ತೀರೋಗವ್ರೆ ಫ್ರೆಂಡ್ಸ್. ಅವ್ರನ್ನೇನು ಮಾಡ್ತಾರೆ ಅಂದರೆ ಮಣ್ಣು ಮಾಡಲ್ಲ, ಸುಡ್ತಾರೆ. ನಾವು ಬಂದು ಹೊಸ್ತ್ರಲ್ಲಿ ಒಬ್ಬರನ್ನ ಇಲ್ಲಿ ಸುಟ್ಟಿದ್ರು. ಅದಾದಮೇಲೆ ಇದೇನೇನೆ ಫಸ್ಟು ಸುಡ್ತಾರೆ ಇಲ್ಲಿ ಪಕ್ಕದಲ್ಲಿ ಸ್ಮಶಾನದಲ್ಲಿ. ಅದನ್ನ ನೋಡಬಾರ್ದು ಅಂತ ಅಂದ್ಬಿಟ್ಟು ನನಗೆ ಅಂಥದ್ರಲ್ಲೆಲ್ಲ ಕ್ಯೂರಿಯಾಸಿಟಿ ಜಾಸ್ತಿ ಎಲ್ಲ ನೋಡ್ಬಿಡ್ತೀನಿ ಅಂತ. ಅದು ಫಸ್ಟ್ ಟೈಮ್ ನೋಡಿದಾಗ ಇಲ್ಲಿ ಬಂದು ಹೊಸ್ತ್ರಲ್ಲಿ ರಾತ್ರಿ ಎಲ್ಲ ಕಿರ್ಚ್ಕೊಂಡು ಎದ್ದೊಳ್ತಾಯಿದ್ದೆ, ಭಯ ಬಿದ್ದುಬಿಟ್ಟು ಫಸ್ಟ್ ಟೈಮ್ ನೋಡಿದ್ದು ಅಂತ. ಇವಾಗ ಏನಾಗಲ್ಲ ನನಗೆ, ಡಬ್ಬಲ್ ಗುಂಡಿಗೆ ಅಂದರೂ ಕೇಳ್ತಿಲ್ಲ. ಚಿಲ್ಕ ಹಾಕ್ಕೊಂಡು ಹೋಗೈತೆ 4 ಗಂಟೆಯಿಂದ ಲಾಕ್ ಮಾಡಿಬಿಟ್ಟು. ನನ್ನ ಮಾತ್ರ ಚಿಲ್ಕ ಹಾಕ್ಬಿಟ್ಟು ನಾನು ನೋಡ್ಕೊಬತ್ತೀನಿ ಅಂದ್ಬಿಟ್ಟು ಹೋಗೈತೆ. ಎಂಥ ಮನುಷ್ಯ ಫ್ರೆಂಡ್ಸ್. ಮೊದಲಂದರೆ ಊರಿಂದ ಆಚೆ ಸ್ಮಶಾನಗಳಿರ್ತಾಯಿತ್ತು ಫ್ರೆಂಡ್ಸ್, ಅಲ್ಲೆಲ್ಲ ಸುಟ್ಟರೆ ಪರವಾಗಿಲ್ಲ, ದೊಡ್ಡವ್ರು ಹೋಗಿ ಎಲ್ಲ ಇದು ಮಾಡ್ಕೊಬರೋರು. ಇಲ್ಲಿ ಸಣ್ಣ ಪುಟ್ಟ ಮಕ್ಕಳೆಲ್ಲ ಅವರೇ, ಅಪಾರ್ಟ್ಮೆಂಟ್ಗಳು ಜಾಸ್ತಿ ಇದ್ದಾವೆ, ಸುತ್ತ ಜನಗಳು. ಇಲ್ಲಿ ಹಿಂಗೆ ಮಾಡ್ತಾರಲ್ಲ ಅಂತ ಅನ್ನಿಸ್ತೈತೆ. ಮಕ್ಕಳೆಲ್ಲ ಓಡಾಡ್ತಾರೆ ಅದು ರೋಡಲ್ಲಿ, ಸ್ಕೂಲ್ ಮಕ್ಕಳೆಲ್ಲ ಎದ್ರುಕೋತಾರೆ ಏನೋ ಅಂತ ಅಷ್ಟೇ. ಏನೋ ಅವ್ರವ್ರ ಸಂಪ್ರದಾಯ ಅವ್ರವ್ರದ್ದು. ಅಜ್ಜಿ ಗುದ್ದಿದ್ದಾರೆ ಮನೆಯೆಲ್ಲ ಮಕ್ಕಳು. ಒಗಟು. ಅಜ್ಜಿ ಗುದ್ದಿದ್ದಾರೆ ಮನೆಯೆಲ್ಲ ಮಕ್ಕಳು. ಅಜ್ಜಿ ಗುದ್ದಿದ್ರೆ ಮೂಗು ಗುದ್ದಿದ್ರೆ ಮೂಗಲ್ಲಿ ಬ್ಲಡ್ ಬರ್ತೈತೆ, ಅದೇನಾ? ಬೆಂಕಿ ಪಟ್ನನಾ? ಬೆಂಕಿ ಬೇ ಬೆಂಕಿ ಬೇ ಸಾಸಿವೆ ಬೆಳ್ಳುಳ್ಳಿ
ಬೆಳ್ಳುಳ್ಳಿನ ಓ ಶೆಟ್. ಅಂಕು ಡೊಂಕಿನ ಬಾವಿ ಒಕ್ಕು ನೋಡಿದರೆ ನೀರಿಲ್ಲ. ಅಂಕು ಡೊಂಕು ಬಾವಿ ಒಕ್ಕು ನೋಡಿದರೆ ನೀರಿಲ್ಲ. ಒಕ್ಕು ನೋಡಿದರೆ ನೀರಿಲ್ಲ. ಕಣ್ಣ ಅಂಕು ಡೊಂಕು ಬಾವಿ ನೀರಿಲ್ಲ ಕಿವಿಲಿ ಕಿವಿಲಿ ನೀರದಲ್ಲ. ಕಣ್ಣಲ್ಲಿ ನೀರೈತಾ? ಹ್ಮ್ ಮೂಗ ಒಂದು ಕ್ಲೂ ಕೊಡು. ಕಿವಿ. ಕಿರೀಟ ಉಂಟು ರಾಜನಲ್ಲ, ಹ್ಮ್ ಗುಡ್ಡ ಉಂಟು ಮನುಷ್ಯನಲ್ಲ. ಬೆಂಕಿ ಕಡ್ಡಿ. ಹೂ 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 ಉಗುರು. ತಿಂತಾ ಇರ್ತೀರ ವರ ವರ. ಹೂವಿಂದನಾ? ಹ್ಮ್ ಹೂವಿಂದ ಏನಪ್ಪಿ ತಿಂತಿ? ಹುಂಜ. ಹುಂಜ. ಕೋಳಿನಾ? ಮುಡಿಸಿದರೆ ಮೊಗ್ಗು, ಬಿಡಿಸಿದರೆ ಹೂವ. ಹೂ ಮುಡಿಸಿದರೆ ಮೂಗು, ಬಿಡಿಸಿದರೆ ಹೂವ. ಹೂ ಗೊತ್ತಿಲ್ಲ. ಚ. ಚಾ ಅಂದ್ರೆ ಫಸ್ಟ್ನೇ ಅಕ್ಷರ ಚ. ಫಸ್ಟ್ನೇ ಅಕ್ಷರ ಚಾನಾ? ಹ್ಮ್. ಗೊತ್ತಿಲ್ಲ. ಎರಡನೇ ಅಕ್ಷರ ಚಾಕು. ಛತ್ರಿ. ಛತ್ರಿ ಕರೆಕ್ಟು. ಬಿಂಕಾದ ಸಿಂಗಾರಿ, ಮೈಡೊಂಕಿನ ವಯ್ಯಾರಿ. ಮೈಯೆಲ್ಲ ಉರಿ. ಗೊತ್ತಿಲ್ಲ. ಬಿಂಕಾದ ಸಿಂಗಾರಿಗೆ ಮೈಯೆಲ್ಲ ಉರಿ. ಗೊತ್ತ. ಮೇ ಮೇಕೆದಾಟು. ಮೆಣಸಿನಕಾಯಿ. ಮೆಣಸು. ನನ್ನ ಹತ್ರ ಹೋಗ್ಬಿಟ್ಟಾಗ ಆನ್ಸರ್ ಹೇಳಿಸ್ಕೊಳಕ್ಕಾಗಲ್ಲ. ಮುಳ್ಳಮ್ಮನ ಹೊಟ್ಯಾಗ 300 ಮಕ್ಕಳು. 300 ಮಕ್ಕಳು ಅಂದ್ರೆ ಮಹಾತಾಯಿನಾ? ಹಸಿನಣ್ಣು. ಅಳಸ್ನಣ್ಣು. ಸೂಜಿಗಿಂತ ಸಣ್ಣ, ಕಾಯಿಗಿಂತ ಕಪ್ಪು. ಗೊತ್ತಿಲ್ಲ. ಸೂಜಿಗಿಂತ ಸಣ್ಣ, ಕಾಗೆಗಿಂತ ಕಪ್ಪು. ಸೂಜಿಗಿಂತ ಸಣ್ಣ, ಕಾಗೆಗಿಂತ ಕಪ್ಪು. ಕಂಡ್ರೆಪ್ಪೆನಾ? ಕೂದ್ಲು. ಜಸ್ಟ್ ಮಿಸ್. ಕಂಡ್ರೆಪ್ಪೆನೂ ಆಗ್ತಿತ್ತಪ್ಪಿ. ಕೂದಲು ಅನ್ಬೇಕು. ಸರಿ, ಅವನು ಬಾಕಲ್ ತೆಗ್ದು ವೆಲ್ಕಮ್ ಹೇಳು. ಇಷ್ಟ ಬಂದಂಗೆ ಹೋಗ್ತಾನೆ, ಇಷ್ಟ ಬಂದಂಗೆ ಬರ್ತಾನೆ. ಬ್ಲಡಿ ಫೆಲೋಸ್. ಏನ ನಿಂದು? ಬಾಗಲ ಕಪ್ಪಿ ಸೊಳ್ಳೆ. ಇಷ್ಟ ಬಂದಂಗೆ ಹೋಗ್ತಿ, ಇಷ್ಟ ಬಂದಂಗೆ ಬರ್ತೀಯ. ಸೊಳ್ಳೆಗಳು 7 ಬಂಡಿ ಕರ್ಕೊಬಂದು ಕಚ್ಚಿಸ್ತೀಯ. ಏನ್ ನಿನ್ ಉದ್ದೇಶ ಅಂತ ನೋಡಿ ಫ್ರೆಂಡ್ಸ್. ಸೊಳ್ಳೆಗಳು ಹೆಂಗ್ ಕರ್ಕೊಬರ್ತಾನೆ ಅಂತ. ಅಪ್ಪಿ ಗುಡ್ ನೈಟ್ ಅಕ್ಕಪ್ಪಿ. 7 ಬಂಡಿ ಸೊಳ್ಳೆ ಕರ್ಕೊಬಂದ. ನೀನ್ ಏನಾದ್ರೂ ಮಾಡ್ಕೊ. ಸೋಫಾ ಹೋಯ್ತು ಬಿಡು. 3 ದಿನ ಯಾವಾಗ ಆಚೆ ಬಿಸಾಕ್ತಾ ಅವಾಗ್ಲೇ. ಸೊಳ್ಳೆಗಳು ಏನಟ ಅಮ್ಮ ನಿಂದು? ಡೇ ಟೈಮ್ ಎತ್ತಿಕ್ತೀರಾ? 6 ಮನೇಲಿ ಕೊಡ್ಕೊಂಡು ಕೂತಿರೋದು ನೋಡಿ ಫ್ರೆಂಡ್ಸ್. 4 ದಿನ ಆಯ್ತು ಎತ್ತಾಕಿ. ಎಷ್ಟು ಹಾವು ಚೇಳು ಸೇರ್ಕೊಂಡಿದ್ದಾವ ಕೆಳಗಡೆ. ಏನಾದರೂ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್. ನಾವು ಬಿಸಿ ಬಿಸಿ ಕಾಫಿ ಮಾಡ್ಕೊಳ್ವಾ. ಸಿಕ್ಕಾಪಟ್ಟೆ ಚಳಿ ಇದೆ ಫ್ರೆಂಡ್ಸ್, ತಡೆಯೋಕ್ಕಾಗ್ತಿಲ್ಲ. ಅದಕ್ಕೆ ಹಾಲು ತರಿಸ್ಕೊಂಡೆ. ಈಗ ರಾತ್ರಿ ಊಟಕ್ಕೆ ಇದೆ ಸಾಂಬಾರಿಗೆ ಅನ್ನ ಮಾಡ್ತೀನಿ ಫ್ರೆಂಡ್ಸ್. ಇಷ್ಟೇ. ಯಜಮಾನ್ರೆ, ನಿಮ್ಗೂ ಹಾಲು ಬೇಕಾ? ಕಾಫಿ, ಟೀ, ಗೋರ ಬಂದ್ಬಿಟ್ಟ. ಬರೀ ಇಂಥದೆಯಾ? ಈ 1/4 ಲೀಟ್ರಲ್ಲಿ ಇವಾಗ ನಾನು 2 ಕಪ್ ಕಾಫಿ, ಟಾಮುಗಾರು, ಇವು 3 ಮ್ಯಾನೇಜ್ ಮಾಡ್ಬೇಕು ಫ್ರೆಂಡ್ಸ್. ಬಿಸ್ಕೆಟ್ ಒಂದು ಅರ್ಧ ಪ್ಯಾಕ್ ತರೋಕ್ಕಾಗಿಲ್ಲ, 1 ಪ್ಯಾಕ್ ತರೋಕ್ಕಾಗಿಲ್ಲ ಟಾಮುಗೆ. ಟಾಮು, ದಿಸ್ ಈಸ್ ಕಾಫಿ. ಏನೋ ಸೀಕ್ರೆಟ್ ಆಗಿ ಮಾಡ್ಕೊಂಡು ತಿಂತ ಇದ್ದೀನಿ. ಅಪ್ಪಿ, ನಾನು ಕಾಫಿ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ನನಗೆ ಈಗ ತಾನೇ ಶಾವಿಗೆ ಪಾಯಸ ತಿನ್ಬೇಕು ಅನಿಸ್ತೈತೆ. ಅಷ್ಟೇ ಫ್ರೆಂಡ್ಸ್, ನನ್ನ ತಲೆ ಕೆಟ್ಟಂಗೆ ಏನು ಮಾಡ್ತೀನಿ ಅಂತ ಒಲೆ ಹಚ್ಚಿ ಅರ್ಧ ಅಡುಗೆ ಆದಮೇಲೆ ಡಿಸೈಡ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿನಗೆ 1/4 ಲೀಟ್ರಲ್ಲಿ ಟಾಮುಗ ಸ್ವಲ್ಪ ಹಾಲು ಕೊಡ್ತೀಯಾ? 1/4 ಲೀಟ್ರ್ ಹಾಲು ಕುಡ್ದೀಯೇನಪ್ಪಿ? ಶೆಟ್. ಟಾಮು, ನೀನು ನನಗೋಸ್ಕರ ಇವತ್ತೊಂದಿನ ಯಾಕೆ ಅನ್ನ ಸಾಂಬಾರು ತಿನ್ಬಾರ್ದು? ಒಬ್ರು ಸಬ್ಸ್ಕ್ರೈಬರು 2 ದಿನದಿಂದ ನಿಮ್ಮ ಫೇವ್ರೆಟ್ ಸ್ವೀಟ್ ಮಾಡಿ ಅಂತ ಕೇಳ್ತಿದ್ದೀರಾ. ನನ್ನ ನಗು ತಡ್ಕೊಳಕ್ಕಾಗ್ತಾಯಿಲ್ಲ. ನನಗೆ ಎಲ್ಲ ಇಷ್ಟ, ಫೇವ್ರೆಟ್ ಅನ್ನೋದೇ ಇಲ್ಲ ನನ್ನ ಲೈಫಲ್ಲಿ ಸಿಸ್ಟರ್ಸ್. ಎಲ್ಲ ಫೇವ್ರೆಟ್ಟೇ ನನಗೆ. ಹಂಗಾಗಿ ನಗು ಬಂತು ಅಷ್ಟೇ. ಅದಕ್ಕೆ ಫ್ರೆಂಡ್ಸ್, ನಾನು ಆವಾಗ ಈ ಥರ ಚಿಕ್ಕ ಪ್ಯಾಕೆಟ್ 10 ರೂಪಾಯಿ ಪ್ಯಾಕೆಟ್ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ತರಿಸಿಟ್ಕೊಬಿಡ್ತೀನಿ. ಸಡನ್ನಾಗಿ ತಿನ್ಬೇಕು ಅನ್ಸುತ್ತೆ ತಿನ್ಬಿಡ್ಬೋದು. ಇಲ್ಲಿ ಶಾವಿಗೆನೂ ಐತೆ, ಪಾಯಸನೇ ಮಾಡ್ಕೊಂಡು ತಿನ್ನುವ ಬನ್ನಿ ಫ್ರೆಂಡ್ಸ್. ನಿನಗೆ ಬೆಳಗ್ಗೆ ಬಿಸ್ಕೆಟ್ ತರಿಸ್ತೀನಿ ಇರೋ ಟಾಮು, ಆಯ್ತಾ?
ಈಗ ಸಿಂಪಲ್ಲಾಗಿ ಒಂದು ಪಾಯಸ ಮಾಡುವ ಫ್ರೆಂಡ್ಸ್. ಒಂದು ಬಾಣಲಿ ಇಟ್ಕೊಂಡು ಫ್ರಿಜ್ ಒಳಗೆ ತಲೆ ಹಾಕಿದೆ, 1 ಸ್ಪೂನ್ ತುಪ್ಪ ಸಿಕ್ತು. ಸದ್ಯ ಅದೃಷ್ಟ ಮಾಡಿದೆ ಅಂದ್ಕೊಂಡು ಅದು ತುಪ್ಪನ ಬಗ್ಸ್ಬಿಟ್ಟು ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ತಾ ಇದ್ದೀನಿ. ಬಾದಾಮಿನೂ ಹುರ್ದಾಕೊಂಡ್ರೆ ಹೆಂಗಿರ್ತೈತೆ ಫ್ರೆಂಡ್ಸ್, ಸೂಪರ್ ಇರ್ತೈತೆ. ಆದರೆ ನಮ್ಮನೇಲಿ ಏನೇ ಸ್ವೀಟ್ ಮಾಡಬೇಕಾದ್ರೂ ಗೋಡಂಬಿ ದ್ರಾಕ್ಷಿ ಎರಡೇ ಇರ್ತೈತೆ. ನಾವು ಮಿಡ್ಲ್ ಕ್ಲಾಸ್ ಅದಕ್ಕೆ ಫ್ರೆಂಡ್ಸ್. ಆಮೇಲೆ ಅದೇ ತುಪ್ಪಕ್ಕೇನೆ ಶಾವಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಶಾವಿಗೆನ ಹುರ್ಕೊಂಡು ತುಪ್ಪದಲ್ಲಿ ಪಾಯಸ ಮಾಡಿದ್ರೆ ಎಷ್ಟು ಟೇಸ್ಟ್ ಇರ್ತಿತ್ತೋ. ತುಪ್ಪ ಇಲ್ಲಾಂದರೆ ಎಣ್ಣೆಲಿ ಬೇಕಾದ್ರೂ ಮಾಡ್ಕೋಬೋದು. ಅದಕ್ಕೆ ಹಾಲನ್ನು ಬಗ್ಸ್ಕೊಬಿಟ್ಟೆ. ನಾವು ಜಾಸ್ತಿ ಕ್ವಾಂಟಿಟಿಲಿ ಏನಾದರೂ ಪಾಯಸ ಮಾಡ್ತೀವಿ ಅಂದರೆ ಹಾಲನ್ನ ಕಾಯಿಸ್ಕೊಂಡು ಆಮೇಲೆ ಶಾವಿಗೆ ಹಾಕ್ಕೋಬೇಕು. ಆದರೆ ನಾನು ಕಡಿಮೆ ಮಾಡ್ತಿರೋದ್ರೆ ಹಿಂಗೆ ಮಾಡಿದೆ. ಏಲಕ್ಕಿ ಅಂತೂ ಮಿಸ್ ಮಾಡೋಂಗಿಲ್ಲ, ಆವಾಗಲೇ ಅದು ಪಾಯಸ ಅನ್ಸ್ಕೊಳ್ಳೋದು. ಆಮೇಲೆ ನನ್ನ ಕೈ ಹೇಳ್ತೇನೆ ಸಕ್ಕರೆನೂ ಹಾಕ್ಕೊಬಿಟ್ಟೆ. ಒಂದು 4 ಸ್ಪೂನ್ ಅಷ್ಟು ಹಾಕ್ತೆ ಅಂತ ಅಂದ್ಕೊಳ್ಳಿ ಫ್ರೆಂಡ್ಸ್. 1/4 ಲೀಟ್ರಲ್ಲಿ ಮಾಡ್ತಿರೋದಲ್ಲ. ಇದು ಚೆನ್ನಾಗಿ ಕುದಿ ಬಂದಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಕೋಬೇಕು. ಇದಕ್ಕೆ 1 ಸ್ಪೂನ್ ಬಾದಾಮ್ ಪೌಡ್ರ್ ಹಾಕ್ಕೋಬೇಕು. ನೆಕ್ಸ್ಟ್ ಲೆವೆಲ್ ಇರ್ತೈತೆ ಫ್ರೆಂಡ್ಸ್. ಆದರೆ ಇಲ್ಲ, ನಾನು ಹಾಕ್ಲಿಲ್ಲ. ಬಿಸಿ ಬಿಸಿ ಪಾಯಸ ರೆಡಿ ಫ್ರೆಂಡ್ಸ್. ಕಪ್ಗೆ ಏಲಕ್ಕಿ ಫ್ರೆಂಡ್ಸ್. ನಾನು ಫುಲ್ಲು ಕ್ಲೀನ್ ಪೇಸ್ಟ್ ಮಾಡಿಲ್ಲ. ತಗೋ, ಬಿಸಿ ಐತೆ. ಹಂಗೆ ಅನ್ನಕ್ಕೂ ಇಟ್ಬಿಟ್ಟೆ ಫ್ರೆಂಡ್ಸ್. ಪಾಯಸ ಫ್ರೆಂಡ್ಸ್ 10 ನಿಮಿಷದಲ್ಲಿ ಆಗೋಯ್ತು. ತಿನ್ನಬೇಕು ಅಂದ್ಕೊಂಡದ್ದನ್ನು ಹಂಗೆ ಮಾಡ್ಕೊಂಡು ತಿಂತಾ ಇರ್ಬೇಕು ಫ್ರೆಂಡ್ಸ್. ನಾಳೆ ಮಾಡೋಣ, ನಾಳಿದ್ದು ಮಾಡೋಣ, ನಾಳೆ ಇರ್ತೀವ ಇಲ್ಲೋ ಗೊತ್ತಿಲ್ಲ. ಇವತ್ತು ಚೆನ್ನಾಗಿ ತಿನ್ಬಿಡ್ಬೇಕು. ನಾನು ಮಾಡೋ ಪಾಯಸಕ್ಕೆ ನಾನೇ ಫ್ಯಾನ್ ಫ್ರೆಂಡ್ಸ್. ಇಷ್ಟು ಚೆನ್ನಾಗಿರ್ತೈತೆ. ನಾನು ಎಳಿಬೇಕಾ? ಇಲ್ಲಿಂದ ಹಿಂಗೆ ತೊಳ್ಳಪ್ಪಿ ಇಂದ ನಾನು ತೊಳ್ತೀನಿ ಬಾ. ನಾನು ತೊಳ್ದು ತೋರಿಸ್ತಾರೆ. ಎಷ್ಟು ಕೊಡ್ತೀಯಾ? ತೊಳ್ಳು. ಕೈಲಾಗ್ದೆ ನೋಡು ಅಂದ್ಕೊಂಡಿದ್ಯಾ? ಹೆಂಗಲ್ಲ ನಾನು ತಿಳ್ಕೋದಾಯ್ತು. ಹೆಂಗಲ್ಲ ಈ ಕೆಲಸಕ್ಕೆಲ್ಲ ದಮ್ಮು ಮೀಟ್ರ್ 2 ಇರಬೇಕು. ಓಕೆ ಫ್ರೆಂಡ್ಸ್, ಶಿವನ್ ಊಟ ಮಾಡಿ ಆಯಿತು. ಇವತ್ತು ಹುಣ್ಣಿಮೆ ಅಲ್ಲ ಫ್ರೆಂಡ್ಸ್. ತುಂಬ ವೀಡಿಯೋಗಳು ನೋಡ್ತಾ ಇದ್ದೀವಿ ನಾವು. ಇವತ್ತು ಚಂದ್ರನ್ ನೋಡ್ಬಿಟ್ಟು ರಾತ್ರಿನಲ್ಲಿ ಏನಾದರೂ ಕೇಳ್ಕೊಂಡ್ರೆ ಅದು ಈಡೇರ್ತೈತಂತೆ. ಅಂದರೆ ನಾವು ಇವಾಗ ಒಂದು ಬೈಕ್ ತಗೋಬೇಕು ಅಂದ್ಕೊಳ್ರಿ. ಅದನ್ನು ನಾನು ಚಂದ್ರನ್ ನೋಡಿಕೊಂಡು ಮನಸ್ಸಲ್ಲಿ ನಾವು ಬೈಕ್ ತಗೋಬಿಟ್ಟಿದ್ದೀವಿ, ತುಂಬ ಚೆನ್ನಾಗೈತೆ ಬೈಕು ಅಂತ ಕೇಳ್ಕೊಂಡ್ರೆ ಅದು ಈಡೇರ್ತೈತಂತೆ ಫ್ರೆಂಡ್ಸ್. ಬೈಕ್ ಅಂತಲ್ಲ, ಸುಮ್ಮನೆ ಎಕ್ಸಾಂಪಲ್ ಕೊಟ್ಟೆ. ಹಂಗಾಗಿ ನಾವು ಚಂದ್ರನ್ ಕೇಳ್ಕೊಬರೋಣ ಬಾ. ಬಾ ಸಕ್ಕತ್ತಾಗೈತೆ. ಅವರೆಲ್ಲ ದೇವರಲ್ಲ ಫ್ರೆಂಡ್ಸ್, ತಥಾಸ್ತು ಅಂತಾರೆ. ಚಂದ್ರ ಇಲ್ಲಿ, ಮಿಸ್ಟರ್ ಚಂದ್ರ ಎಲ್ಲಿದೆಯಪ್ಪ? ಈ ಕಡೆ ಪಾಪ ಸ್ವಲ್ಪ ಫುಲ್ ಚಂದ್ರ ಕಾಣಿಸ್ಬೇಕು ನನಗೆ, ಯಾಕಂದರೆ ನಂದು ಲಿಸ್ಟು ಜಾಸ್ತಿ ಐತೆ. ಪ್ರಾಮಾಣಿಕವಾಗಿ ಕೇಳ್ಕೋಬೇಕು ಫ್ರೆಂಡ್ಸ್, ದುರಾಸೆಯಿಂದ ಕೇಳ್ಕೊಬಾರ್ದು. ಮತ್ತು ನಮ್ಮ ಕೈಲಿ ಆಗೋದು ಮಾತ್ರ ಕೇಳ್ಕೋಬೇಕು. ಇದನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಯಾವುದೇ ವಿಡಿಯೋದಲ್ಲಿ ಯಾರೂ ಹೇಳಿಲ್ಲ. ಎಷ್ಟು ಚೆನ್ನಾಗವ್ರೆ ಚಂದ್ರ. ರೆಡಿ 1 2 3 ಸ್ಟಾರ್ಟ್. ಕಣ್ಮುಚ್ಕೊಂಡು ಕೇಳ್ಕೊ. ನಾನು ನಮ್ಮ ಅಪ್ಪ ಅಮ್ಮಂಗೆ ಒಳ್ಳೆ ಹೆಸರು ತರಬೇಕು ಅಂತಿದ್ದೀನಿ. ಒಳ್ಳೆ ಬುದ್ಧಿ ಕೊಟ್ಟು ಕಾಪಾಡಪ್ಪ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ವಿಶಾಲಾಕ್ಷಿ ಸಿಸ್ಟರ್ ಹಾಯ್. ಹಾಯ್. ಸಮೃದ್ಧಿ ಹಾಯ್. ಹಾಯ್. ಪ್ರವೀಣ್ ಅವ್ರದ್ದು 2ನೇ ತಾರೀಕು ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತ್ಡೇ. ಶರತ್ ಗೌಡಣ್ಣ 2ನೇ ತಾರೀಕು ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತ್ಡೇ. ವಿನುತಾ ಸಿಸ್ಟರ್ 3ನೇ ತಾರೀಕು ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತ್ಡೇ. ರಾಹುಲ್ ಹಾಯ್. ಹಾಯ್. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್. ಬಾಯ್, ಗುಡ್ ನೈಟ್.